ನಮಸ್ಕಾರ, ವಿಶ್ವಟೆಕ್ ಸುರೇಶ್ ಮಾತಾಡ್ತಾ ಇದ್ದೀನಿ. ನಾನು ಈ ಥರ ಒಂದು ವೀಡಿಯೋ ಎಡಿಟ್ ಮಾಡಿದ್ವಿ. ನೀವು ಇದೇ ಥರ ವೀಡಿಯೋ ಎಡಿಟ್ ಮಾಡಬೇಕಂದ್ರೆ ಇದನ್ನು ನೋಡಿ ಒಂದು ಡೆಮೋ ನೋಡ್ಕೊಂಬನ್ನಿ, ಇದು ಹೆಂಗಿರುತ್ತೆ ಅಂತ. ಏನಾದರೂ ಎಡಿಟ್ ಮಾಡಬೇಕು ಅಂದ್ಕೊಂಡಿದ್ರೆ ಈ ವಿಡಿಯೋನ ಫುಲ್ಲಾಗಿ ನೋಡಿ ಯಾವ ಥರ ಎಡಿಟ್ ಮಾಡಬೇಕಂತ ನಾನು ಡೀಟೇಲಾಗಿ ತಿಳಿಸ್ಕೊಡ್ತೀನಿ. ಬನ್ನಿ ಗೈಸ್, ವಿಡಿಯೋ ಸ್ಟಾರ್ಟ್ ಮಾಡೋಣ. ಫಸ್ಟು ಕಾಯಿನ್ ಮಾಸ್ಟರ್ನ ಆನ್ ಮಾಡ್ಕೊಳ್ಳಿ. ಆನ್ ಮಾಡ್ಕೊಂಡ್ಮೇಲೆ 1:1 ಇಟ್ಕೊಂಡಾದ್ಮೇಲೆ ಬ್ಲ್ಯಾಕ್ ಸ್ಕ್ರೀನ್ನ ನೀವು ತೊಗೊಳ್ಬೇಕು. ಅದನ್ನು 30 ಸೆಕೆಂಡ್ಸ್ವರೆಗೂ ಇಟ್ಕೊಳ್ಳಿ. 30 ಸೆಕೆಂಡ್ಸ್ವರೆಗೂ ಈ ಥರ ಮಾಡ್ಕೊಂಡಾದ್ಮೇಲೆ ಫಸ್ಟಿಗೆ ಬನ್ನಿ. ಮತ್ತೀಗ ಲಿರಿಕ್ಸು ಮೀಡಿಯಾ ಬಂದುಬಿಟ್ಟು ನಾನು ಕೊಟ್ಟಿರೋ PNGನ ಅಲ್ಲಿ ಆ್ಯಡ್ ಮಾಡ್ಕೊಳ್ಳಿ. ನೋಡಿ, PNG ನಾನು ಕೊಡ್ತಾಯಿದ್ದೀನಿ. ಈ ಥರ ಆ್ಯಡ್ ಮಾಡ್ಕೊಳ್ಳಿ. ಇದನ್ನು 30 ಸೆಕೆಂಡ್ವರೆಗೂ ಆ್ಯಡ್ ಮಾಡ್ಕೊಳ್ಳಿ. ಫಸ್ಟಿಗೆ ಬಂದ್ಬಿಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಲಿರಿಕ್ ಅಂದಮೇಲೆ ಈಗ ದೊಡ್ಡದಾಗಿ ಮಾಡ್ಕೊಂಡು ಜೂಮ್ ಮಾಡ್ಕೊಂಬಿಡಿ. ಲಿರಿಕಲ್ಲು ಮೀಡಿಯಲ್ಲಿ ಹೋಗಿ ನೋಡಿ, ನಾನು ಫೋಟೋ ತೊಗೊತಾ ಇದ್ದೀನಿ. ಫಸ್ಟ್ ಒಂದು ಫೋಟೋ ತೊಗೊತಾ ಇದ್ದೀನಿ. ಈ ಫೋಟೋ ತೊಗೊಂಡು ನೋಡಿ, ಮೈಕ್ ರಿಮೂವ್ ಅಂತ ಇದನ್ನು ಬ್ಯಾಕ್ಗ್ರೌಂಡ್ ರಿಮೂವ್ ಮಾಡಿ ಬಿಸಾಕ್ಬಿಡ್ತೀನಿ. ಈ ಥರ ಹೋಯಿತು, ರಿಮೂವ್ ಆಯಿತು. ಇದನ್ನು ಈ ಥರ ಜೂಮ್ ಮಾಡ್ಕೊಳ್ಳಿ. ಕರೆಕ್ಟಾಗಿ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಬೇಕು. ಇಲ್ಲಿಗೆ ನೋಡಿ, ನಾನು ಅಡ್ಜಸ್ಟ್ಮೆಂಟ್ ಮಾಡಿದ್ದೀನಿ. ಇದನ್ನು ಈ ಥರ ನಿಮಗೆ ಯಾವ ಥರ ಬೇಕೋ ಆ ಥರ ಅಡ್ಜಸ್ಟ್ಮೆಂಟ್ ಮಾಡ್ಕೋಬೇಕು. ನೋಡಿ, ಈ ಥರ ಮಾಡಿದ್ಮೇಲೆ ಈ ಥರ ಫುಲ್ಲಾಗಿ ಅಡ್ಜಸ್ಟ್ಮೆಂಟ್ ಕರೆಕ್ಟಾಗಿ ಮಾಡ್ಕೋಬೇಕು. ಈ ಥರ ಮಾಡ್ಕೊಂಡಾದ್ಮೇಲೆ ನೀವು ಈ ಫೋಟೋನ 30 ಸೆಕೆಂಡ್ಸ್ವರೆಗೂ ನೀವು ಇದು ಮಾಡಬೇಕು, ಫುಲ್ ಮಾಡಬೇಕು. ಈ ಥರ ಹಿಂದಕ್ಕೆ ಎಳ್ಕೊಂಬರ್ಬೇಕು. ಇದರ ಫುಲ್ 30 ಸೆಕೆಂಡ್ಸ್ ಈ ಥರ. ಮತ್ತು ಫಸ್ಟಿಗೆ ಬನ್ನಿ. ಮತ್ತು ಆ ಫೋಟೋ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಒಂದು ಡೂಪ್ಲಿಕೇಟ್ನ ತೊಗೊಳ್ಬೇಕು. ಡೂಪ್ಲಿಕೇಟ್ ತೊಗೊಂಡಾದ್ಮೇಲೆ ಆ ಫೋಟೋನ ಈ ಥರ ಸೈಡಿಗೆ ಸರಿಸ್ಬೇಕು. ಓಕೆನಾ? ಈ ಥರ ಸೈಡಿಗೆ ಸರಿಸಿದಾದ್ಮೇಲೆ ಫಸ್ಟ್ ಫೋಟೋ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಒರಿಜಿನಲ್ ಮೇಲೆ ಅಡ್ಜಸ್ಟ್ಮೆಂಟ್ ಮೇಲೆ ಹೋಗ್ಬಿಟ್ಟು ಬ್ರೈಟ್ನೆಸ್ ಕಮ್ಮಿ ಮಾಡಿ, ಸಜೆಷನ್ಸು ಇದನ್ನು ಕಮ್ಮಿ ಮಾಡಿ, ಫುಲ್ ಕಮ್ಮಿ ಮಾಡಿಬಿಡಿ. ಎರಡನ್ನೂ ಕಮ್ಮಿ ಮಾಡಿಬಿಟ್ಟು ಇಲ್ಲಿ ಮತ್ತು ಅಲ್ಪ ಒಪೆಸಿಟಿನ 30 ಮಾಡ್ಕೊಳ್ಳಿ. 34 ಮಾಡ್ಕೊಳ್ಳಿ. ಈ ಥರ ಮಾಡ್ಕೊಂಡಾದ್ಮೇಲೆ ಮತ್ತೆ ಕರೆಕ್ಟಾಗಿ ಫೋಟೋನ ಈ ಥರ ಸರಿಸ್ಕೊಂಡು ನೋಡಿ, ಇದು ನೋಡಿ ಯಾವ ಥರ ಕಾಣುತ್ತೆ. ಈ ಥರ ಚೆನ್ನಾಗಿ ಕಾಣುತ್ತೆ. ಈ ಥರ ಕಾಣಾದ್ಮೇಲೆ ಮತ್ತೆ ನೀವು ಲಿರಿಕ್ಕು ಮತ್ತು ಮೀಡಿಯಾ ಮತ್ತು ನೀವು ನಿಮ್ಮ ಫೋಟೋನ ಸೆಲೆಕ್ಟ್ ಮಾಡ್ಕೋಬೇಕು. ಈಗ ಯಾವುದಾದ್ರೂ ಸೆಲೆಕ್ಟ್ ಮಾಡಿ 4 ಫೋಟೋನ ಸೆಲೆಕ್ಟ್ ಮಾಡ್ಕೋಬೇಕು. ನಾನು ಒಂದು ಫೋಟೋನ ತೊಗೊಂಡಿದ್ದೀನಿ. ಈ ಫೋಟೋನ ತೊಗೊಂಡಾದ್ಮೇಲೆ ಇದನ್ನು ಏನು ಮಾಡಬೇಕಪ್ಪ ಅಂತಂದರೆ 3 ಡಾಟ್ ಮೇಲೆ ಕ್ಲಿಕ್ ಮಾಡಿ ಸೆಂಡ್ ಟು ಬ್ಯಾಕ್ ಮಾಡ್ಕೋಬೇಕು. ನೋಡಿ, ಸೆಂಡ್ ಟು ಬ್ಯಾಕ್ ಆಯಿತು. ಈಗ ಈ ಥರ ಆ ಫೋಟೋದಲ್ಲಿ ಆ ಫೋಟೋ ಫ್ರೇಮ್ ಇದೆಯಲ್ಲ, ಕರೆಕ್ಟಾಗಿ ಅದರಲ್ಲಿ ಅಡ್ಜಸ್ಟ್ ಮಾಡ್ಕೋಬೇಕು. ಅಡ್ಜಸ್ಟ್ ಮಾಡಿಕೊಂಡು ಈಗ ಕ್ರಾಪಿಂಗಲ್ಲಿ ಹೋಗಿ ಕ್ರಾಪ್ ಮಾಡಬೇಕು. ಅದು ಕರೆಕ್ಟಾಗಿ ಅಡ್ಜಸ್ಟ್ಮೆಂಟ್ ಆಗೋದಾಗ ಕ್ರಾಪ್ ಮಾಡಬೇಕು. ಈ ಥರ ಕ್ರಾಪ್ ಮಾಡ್ಕೊಂಡಾದ್ಮೇಲೆ ಮತ್ತೆ ಆ ಫೋಟೋನ 30 ಸೆಕೆಂಡ್ಸ್ವರೆಗೂ ಈ ಥರ ಲಿರಿಕ್ನ ಎಳ್ಕೊಂಡು ಹೋಗ್ಬೇಕು. ಆ ಫೋಟೋನ ಹಿಂದೆಗಡೆ ಎಳಿಬೇಕು. ಫುಲ್ ಈ ಥರ ಫುಲ್ ಮಾಡಬೇಕು. ನೋಡಿ, ಈ ಥರ ಫುಲ್ ಮಾಡಬೇಕು. ಈ ಥರ ಫುಲ್ ಕಂಪ್ಲೀಟ್ ಆದಮೇಲೆ ಮತ್ತೆ ಫಸ್ಟಿಗೆ ಬಂದುಬಿಡಿ. ಮತ್ತು ಲೇಯರು ಮೀಡಿಯಾ ತೊಗೊಂಡು ಮತ್ತೆ ಇನ್ನೊಂದು ಫೋಟೋನ ಆ್ಯಡ್ ಮಾಡ್ಕೊಳ್ಳಿ. ನೋಡಿ, ಇನ್ನೊಂದು ಫೋಟೋನ ನಾನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ನಿಮಗೆ ಯಾವ ಫೋಟೋ ಇಷ್ಟ ಆಗುತ್ತೋ ಆ ಫೋಟೋನ ಯಾವ ಮಾಡಬೇಕು ಅಂದ್ಕೊಂಡಿದ್ದೆ ಆ ಫೋಟೋನ ನೀವು ಇಲ್ಲಿ ಆ್ಯಡ್ ಮಾಡ್ಕೊಬೇಕಾಗುತ್ತೆ. ನಾನು ನೋಡಿ ಇನ್ನೊಂದು ಫೋಟೋನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಸೇಮ್ ಅದೇ ಥರ 3 ಡಾಟ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಸೆಂಡ್ ಟು ಬ್ಯಾಕ್ ಮಾಡ್ಕೊಳ್ಳಿ. ಸೆಂಡ್ ಟು ಬ್ಯಾಕ್ ಆಯಿತು. ನೋಡಿ, ಈಗ ಕರೆಕ್ಟಾಗಿ ಸೆಟ್ ಮಾಡ್ಕೊಳ್ಳಿ. ಈಗ ಕ್ರಾಪಿಂಗಲ್ಲಿ ಬಂದುಬಿಟ್ಟು ಕ್ರಾಪ್ ಮಾಡ್ಕೊಳ್ಳಿ. ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಈ ಥರ ಅಡ್ಜಸ್ಟ್ಮೆಂಟ್ ಮಾಡಿ ಕ್ರಾಪಿಂಗ್ ಆಯಿತು. ಕ್ರಾಪಿಂಗ್ ಆದಮೇಲೆ ಇದನ್ನು 30 ಸೆಕೆಂಡ್ಸ್ವರೆಗೂ ಫುಲ್ಲಾಗಿ ತೊಗೊಂಡೋಗಿ ಎಂಡ್ವರೆಗೂ 30 ಸೆಕೆಂಡ್ಸ್ವರೆಗೂ ಎಂಡ್ವರೆಗೂ ನಿಲ್ಲಿಸ್ಬೇಕು ಈ ಫೋಟೋನ. ಈ ಥರ ಮತ್ತೆ ಫ್ರಂಟಲ್ಲಿ ಬನ್ನಿ. ಮತ್ತು ನೀವು ಇನ್ನೊಂದು ಫೋಟೋನ ತೊಗೋಬೇಕು. ಇನ್ನೊಂದು ಫೋಟೋನ ತೊಗೊಂಡ್ಬಿಟ್ಟು ಅದೇ ಫೋಟೋನ ಸೇಮ್ ಟು ಸೇಮ್ ಅದೇ ಥರ ಮಾಡಬೇಕು. ಇದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಫೋಟೋ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಿದ್ದಾದಮೇಲೆ ಮತ್ತೆ 3 ಡಾಟು ಸೆಂಡ್ ಟು ಬ್ಯಾಕ್ ಇದೇ ಥರ ಮಾಡ್ಕೊಳ್ಳಿ. ಇದನ್ನು ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳಿ. ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡಾದ್ಮೇಲೆ ಈ ಥರ ಕರೆಕ್ಟಾಗಿ ಅಡ್ಜಸ್ಟ್ಮೆಂಟ್ ಮಾಡ್ಕೋಬೇಕು. ಮಾಡ್ಕೊಂಡಾದ್ಮೇಲೆ ಮತ್ತೆ ಕ್ರಾಪಿಂಗಲ್ಲಿ ಹೋಗಬೇಕು. ನಿಮಗೆ ಕರೆಕ್ಟಾಗಿ ಅಡ್ಜಸ್ಟ್ಮೆಂಟ್ ಆದಮೇಲೆ ಕ್ರಾಪಿಂಗು ಮತ್ತು ಕ್ರಾಪಿಂಗಲ್ಲಿದೆ. ಕ್ರಾಪಿಂಗಲ್ಲಿ ಸೆಲೆಕ್ಟ್ ಮಾಡ್ಕೊಂಡು ಕರೆಕ್ಟಾಗಿ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಕಟ್ ಮಾಡ್ಕೊಳ್ಳಿ. ಆಮೇಲೆ ಮತ್ತೆ ಫಸ್ಟ್ ಎಂಡಿಗೆ ಇದನ್ನು ಸ್ಕ್ರೋಲ್ ಡೌನ್ ಮಾಡಿ. ಈ ಥರ ಸ್ಕ್ರೋಲ್ ಡೌನ್ ಮಾಡಿದ ತಕ್ಷಣ ಈ ಥರ ಫುಲ್ಲಾಗಿ ನೀವು 30 ಸೆಕೆಂಡ್ಸ್ವರೆಗೂ ಸ್ಕ್ರೋಲ್ ಡೌನ್ ಮಾಡಬೇಕು. ಮತ್ತೆ ಲೇಯರು ಮತ್ತು ಮೀಡಿಯಾ ಮತ್ತು ನೀವು ಇನ್ನೊಂದು ಫೋಟೋನ ಆ್ಯಡ್ ಮಾಡ್ಕೋಬೇಕು. ಇನ್ನೊಂದು ಫೋಟೋ ಪೆಂಡಿಂಗ್ ಇದೆ, ಅದನ್ನು ಆ್ಯಡ್ ಮಾಡ್ಕೋಬೇಕು. ನೋಡಿ, ಆ ಫೋಟೋ ಮೇಲೆ ನನ್ನ ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊತೀನಿ. ಒಂದು ಫೋಟೋ ಮೇಲೆ
ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಆ ಫೋಟೋನ ಕ್ಲಿಕ್ ಮಾಡ್ಕೊಂಡು ನೋಡಿ ಈ ಥರ ಬಂದಾದಮೇಲೆ ಸೇಮ್ 3 ಡಾಟ್ ಮೇಲೆ ಕ್ಲಿಕ್ ಮಾಡಿ ಸೆಂಡ್ ಟು ಬ್ಯಾಕ್ ತೊಗೊಳ್ಳಿ. ಆಗ ಈ ಥರ ಇದನ್ನು ಚಿಕ್ಕದಾಗಿ ಮಾಡ್ಕೊಂಡು ಅಡ್ಜಸ್ಟ್ ಮಾಡ್ಕೊಳ್ಳಿ. ಇದನ್ನು ಕ್ರಾಪಿಂಗ್ ಮಾಡೋದು ಬೇಡ, ಇದು ಅಡ್ಜಸ್ಟ್ಮೆಂಟ್ ಆಗೋಗುತ್ತೆ. ಈ ಥರ ಅಡ್ಜಸ್ಟ್ಮೆಂಟ್ ಆಯಿತಾ, ಅಡ್ಜಸ್ಟ್ಮೆಂಟ್ ಆದಮೇಲೆ ಏನು ಮಾಡೋದು, ಇದನ್ನು ಸೆಂಡ್ ಟು ಬ್ಯಾಕ್ ಮಾಡ್ಕೊಳ್ಳಿ. ಫುಲ್ಲು ಬ್ಯಾಕ್ ಮಾಡ್ಕೊಳ್ಳಿ, ಸೆಂಟ್ ಬ್ಯಾಕಲ್ಲ ಸಾರಿ ಹಿಂದೆ ಮಾಡ್ಕೊಳ್ಳಿ. ಫುಲ್ಲು ಲೇಯರ್ನ ಎಳ್ಕೊಬಿಡಿ ಈ ಫೋಟೋನ. ಈ ಥರ ಫುಲ್ಲಾಗಿ ನೀವು ಈ ಥರ ಮಾಡ್ಕೊಂಡ್ಮೇಲೆ ಏನು ಮಾಡೋದು, ಕಂಪ್ಲೀಟ್ ಆಯಿತಾ. ಈ ಥರ ಆದಮೇಲೆ ನೀವು ಮತ್ತೆ ಲೇಯರು ಮೀಡಿಯಾ ಹೋಗಬೇಕು. ನಾನು ಒಂದು ಲೈಟ್ ಎಮೋಷನ್ ಒಂದು ಇದು ಕೊಟ್ಟಿದ್ದೀನಿ ಬ್ಯಾಕ್ಗ್ರೌಂಡು. ಇದನ್ನು ಈ ಥರ ಫುಲ್ಲಾಗಿ ಜೂಮ್ ಮಾಡ್ಕೊಂಬಿಡಿ. ಜೂಮ್ ಮಾಡಿಕೊಂಡು ಇದನ್ನೇನು ಮಾಡ್ತೇವೆ, ಇನ್ ಆ್ಯನಿಮೇಷನ್ ಅಲ್ಲ, ಇದು ನೋಡಿ, ಇದು ಬ್ಲೆಂಡಿಂಗಲ್ಲಿ ಹೋಗಿ ಬ್ಲೆಂಡಿಂಗಲ್ಲಿ ಹೋಗ್ಬಿಟ್ಟು ಲೈಟನ್ ಅಂತಿದ್ದಲ್ಲಿ ಇದನ್ನು ಕ್ಲಿಕ್ ಮಾಡಿ ನೋಡಿ. ಇದರ ಲೈಟನ್ನಾಗಿ ಸೆಟ್ ಆಯಿತು. ಸೆಟ್ ಆದಮೇಲೆ ಇವಾಗ ಏನು ಮಾಡಬೇಕಂದ್ರೆ, ಫಸ್ಟ್ ನೀವು ದೊಡ್ಡ ಫೋಟೋ ಕೊಟ್ಟಿದ್ದೀರಲ್ಲ ಅದನ್ನು ಡೂಪ್ಲಿಕೇಟ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಈಗ ನೀವು ಅಡ್ಜಸ್ಟ್ಮೆಂಟ್ ಅನ್ನೋದು ಸ್ಯಾಚುರೇಷನ್ನ 20% ಮಾಡ್ಕೊಳ್ಳಿ, 25% ಮಾಡ್ಕೊಳ್ಳಿ. ಈ ಥರ 28 ಮಾಡ್ಕೊಳ್ಳಿ. 28 ಮಾಡ್ಕೊಂಡಾದ್ಮೇಲೆ ಇವಾಗ ಅದೇ ಫೋಟೋ ಮೇಲೆ ಹಂಗೆ ಎಲ್ಲಿ ಕ್ಲಿಕ್ ಮಾಡಿಕೊಂಡು ಫ್ಲಿಪ್ಟಾರ್ ಅದೆಲ್ಲ ಅದ್ರ ಮೇಲೆ ವಿವಿಡ್ ಅಂತಿದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ V05ನ ಕ್ಲಿಕ್ ಮಾಡ್ಕೊಳ್ಳಿ. ಬ್ಯಾಕ್ನಲ್ಲಿ ನೋಡಿ ಈ ಥರ ಚೆನ್ನಾಗಿ ಕಾಣಿಸುತ್ತೆ. ಏನು ಮಾಡಬೇಕಪ್ಪ ಅಂತಂದರೆ, ನೀವೇನು ಮಾಡಬೇಕಾಗಿಲ್ಲ, ಈಗ ನಾನು ಕೊಟ್ಟಿರುವ ಇದು ಲಿರಿಕಲ್ ವೀಡಿಯೋ ಇದೆಯಲ್ಲ, ಲಿರಿಕಲ್ ಅಂತೀನಿ ನೋಡಿ, ಇದು ಬ್ಯಾಕ್ಗ್ರೌಂಡು ವೀಡಿಯೋ ಇದೆಯಲ್ಲ, ಇದನ್ನ ಕರೆಕ್ಟಾಗಿ ಅಡ್ಜಸ್ಟ್ ಮಾಡಿಕೊಂಡು ಸೆಟ್ ಮಾಡ್ಕೊಳ್ಳಿ. ಇದನ್ನ ಕಟ್ ಮಾಡ್ತಾ ಹೋಗ್ಬೇಕು. ಈ ಥರ ಕಟ್ ಮಾಡಿಬಿಟ್ಟು ಟ್ರಿಮ್ ಟು ರೈಟ್ ಅಂತ ಕಟ್ ಮಾಡಿಬಿಟ್ರೆ ಅಲ್ಲಿಗೆ ಕರೆಕ್ಟಾಗಿ ಸೆಂಟ್ ಆಗುತ್ತೆ. ಈಗ ಏನು ಮಾಡಬೇಕು, ಮತ್ತು ನೀವು ಕೊಟ್ಟಿರುವ ಲಿರಿಕಲ್ ವೀಡಿಯೋನ ತೊಗೋಬೇಕು. ಈಗ ಸಾಂಗ್ ತೊಗೋಬೇಕು, ಲಿರಿಕಲ್ ವೀಡಿಯೋ ಅಂತೀವಿ. ಇದನ್ನು ತೊಗೊಂಡು ಇದನ್ನು ಈ ಥರ ಕರೆಕ್ಟಾಗಿ ಈ ಥರ ಬರುತ್ತೆ. ಈ ಥರ ಬಂದಮೇಲೆ ಏನು ಮಾಡಬೇಕಪ್ಪ ಅಂತಂದರೆ, ಎಕ್ಸ್ಟ್ರಾಕ್ಟ್ ಆಡಿಯೋ ಅಂತಿದೆ, ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಆಡಿಯೋ ಬರುತ್ತೆ. ವೀಡಿಯೋ ಹಂಗೆ ಇರುತ್ತೆ. ವೀಡಿಯೋನ ನೀವು ಡಿಲೀಟ್ ಮಾಡ್ಕೊಂಡು ಆಡಿಯೋ ಬಂತು. ಇವಾಗ ಆಡಿಯೋ ಬಂದಮೇಲೆ ನೋಡಿ ಈ ಥರ ಆಡಿಯೋ ಕರೆಕ್ಟಾಗಿದೆ. ಈಗ ನೋಡಿ ಆಡಿಯೋ ಪ್ಲೇ ಆಗ್ತಾಯಿದೆ ನೋಡಿ, ಈ ಥರ ಆಡಿಯೋ ಬರುತ್ತೆ. ಈ ಥರ ಬಂದಮೇಲೆ ಇದು ಫುಲ್ ಸಕ್ಸಸ್ ಆಗಿ ಈ ಥರ ಆಗಿದೆ. ನೀವು ಈ ಥರ ಎಡಿಟ್ ಮಾಡ್ಕೋಬೇಕಂತಂದರೆ ಇನ್ನು ನಾನು ಹಲವಾರು ಚಾನಲಲ್ಲಿ ಇದು ಚಾನಲಲ್ಲಿ ಹಲವಾರು ಈ ಥರವನ್ನೇ ವೀಡಿಯೋ ಮಾಡಿ ಹಾಕ್ತಾಯಿರ್ತೀನಿ. ಈ ಥರ ಅಪ್ಲೋಡ್ ಮಾಡ್ಕೊಳ್ಳಿ, ಈ ಥರ ಸೇವ್ ಮಾಡ್ಕೊಬೋದು. ಈ ಥರ ಮಾಡಿಕೊಂಡು ನಾನು ಹಲವಾರು ವೀಡಿಯೋಗಳನ್ನ ಮಾಡ್ತಾಯಿರ್ತೀನಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಯಾರಿಗೆಲ್ಲ ಇಷ್ಟ ಆಗಿದೆ ಈ ಚಾನಲ್ ಲೈಕ್ ಮಾಡಿ ಅಂತ ಹೇಳ್ತಾ ನಾನು ಇವತ್ತು ಈ ವಿಡಿಯೋನ ಮುಗಿಸ್ತಾಯಿದ್ದೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ದೆ ನಾನು ಈ ವಿಡಿಯೋನ ಮುಗಿಸ್ತಾಯಿದ್ದೀನಿ. ನೋಡಿ ಈ ಥರ ಫುಲ್ ಕಂಪ್ಲೀಟ್ ಆದಮೇಲೆ ನಿಮ್ಮ ಗ್ಯಾಲರಿಲಿ ಹೋಗಿ ಸೇವ್ ಆಗಿರುತ್ತೆ ನೋಡಿ. ಇದು ನಿಮ್ಮ ಗ್ಯಾಲರಿಯಲ್ಲಿ ಸೇವ್ ಆಗುತ್ತೆ.